ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡಂತಹ ಸಿನಿಮಾ ಸಂತ. ಇವರಿಗೆ ಕರ್ನಾಟಕ ರತ್ನ ಮೊದಲೇ ಸಿಗಬೇಕಾಗಿತ್ತು ಅಂತ ಬಹಳಷ್ಟು ಬಾರಿ ಕೇಳಿದ್ವಿ. ಈಗ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಗೌರವವನ್ನು ಕೊಟ್ಟಿದೆ. ವಿಷ್ಣುವರ್ಧನ್ ಅಂತ ಹೇಳಿದರೆ ಅದೊಂಥರ ಕೌಟುಂಬಿಕ ಸಿನಿಮಾಗಳ ಸರದಾರ, ಸಾಮಾಜಿಕ ಸಿನಿಮಾಗಳ ಸರದಾರ ಅಂದರೂ ತಪ್ಪಲ್ಲ. ವಿಷ್ಣುವರ್ಧನ್ ನಟಿಸಿದ ಸಿನಿಮಾಗಳಲ್ಲಿ ಹೆಣ್ಣು ಮಕ್ಕಳನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನುವಂಥ ಮೌಲ್ಯ ಇತ್ತಲ್ಲ, ಅದನ್ನು ಇಡೀ ಸಮಾಜ ಶತಮಾನಗಳವರೆಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ವಿಷ್ಣುವರ್ಧನ್ ಸಾಹಸ ಸಿಂಹ ಇರ್ಬೋದು, ಆ್ಯಕ್ಷನ್ ಕಿಂಗ್ ಇರಬಹುದು, ಆದರೆ ವಿಷ್ಣುವರ್ಧನ್ ಸಿನಿಮಾಗಳು ಕೊಡ್ತಿದ್ದಂಥ ಮೌಲ್ಯ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಕರ್ನಾಟಕ ರತ್ನ ಅವರಿಗೆ ಸಲ್ಲಬೇಕಾಗಿದೆ. ವಿಷ್ಣುವರ್ಧನ್ ಅವರ ಒಂದು ಘಟನೆಯನ್ನು ನೆನಪಿಸಿಕೊಂಡು ನಾನು ನಿಮಗೆ ಅವರಿಗೆ ಈ ಕರ್ನಾಟಕ ರತ್ನ ಕೊಟ್ಟಿರುವ ಬಗ್ಗೆ ಒಂದಷ್ಟು ನುಡಿ ನಮನವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ವಿಷ್ಣುವರ್ಧನ್ ಅವರು ಸ್ನೇಹಲೋಕ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ರು, ಒಂದು ಸಂಘವನ್ನು ಕಟ್ಕೊಂಡಿದ್ರು. ಕರ್ನಾಟಕದ ಜನತೆ, ಕರ್ನಾಟಕ ಕಷ್ಟದಲ್ಲಿ ಸಿಲುಕಿದಾಗೆಲ್ಲ ಅದಕ್ಕೆ ಒಂದಷ್ಟು ಧನವನ್ನು ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ರು, ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಒಂದು ಬಾರಿ 2008ರಲ್ಲಿ ಜಯನಗರದಲ್ಲಿ ಒಂದು ಶೋರೂಮ್ನಲ್ಲಿ, ಆವಾಗ ವಿಷ್ಣುವರ್ಧನ್ ಅವರಿಗೆ ನಡೆಯೋದೇ ಕಷ್ಟ ಆಗಿತ್ತು. ಒಂದು 3 ಫ್ಲೋರ್ ಇರುವಂತಹ ಒಂದು ಬಟ್ಟೆ ಶೋರೂಮ್, ಬಟ್ಟೆ ಅಂಗಡಿಯಲ್ಲಿ ಆ ಒಂದು ಪ್ರವಾಹ ಪೀಡಿತರಿಗೆ ಹಣವನ್ನು ಕಲೆಕ್ಟ್ ಮಾಡೋದಕ್ಕೆ ಸ್ವತಃ ವಿಷ್ಣುವರ್ಧನ್ ಬಂದರು. ವಿಷ್ಣುವರ್ಧನ್ ಅವರು ಮೇಲ್ಗಡೆ ಫ್ಲೋರಿಗೆ ಹೋಗಬೇಕಾಗಿರಲಿಲ್ಲ. ಅಂದರೆ ಆ ಒಂದು ಕಂಪನಿಯ ಮ್ಯಾನೇಜರ್ ಜೊತೆಗೋ ಇಲ್ಲ ಕಂಪನಿಯ ಮಾಲೀಕರ ಜೊತೆಗೋ ಮಾತಾಡಬೇಕಾಗಿರಲಿಲ್ಲ. ಅವರು ಹೊರಗಡೆ ನಿಂತು ತಮ್ಮ ಕಾರಲ್ಲಿ ಕೂತ್ಕೊಂಡು ವಿಷ್ಣುವರ್ಧನ್ ಬಂದಿದ್ದಾರೆ ನೋಡಿ, ಅವರ ಸ್ನೇಹಲೋಕ ಸಂಸ್ಥೆಗೆ ನೀವು ಒಂದಷ್ಟು ಧನ ಸಹಾಯವನ್ನು ಮಾಡಿ ಆ ಮೂಲಕ ಪ್ರವಾಹ ಪೀಡಿತರಿಗೆ ಆ ಹಣವನ್ನು ತಲುಪಿಸ್ತೀವಿ ಅನ್ನುವ ಒಂದು ಮಾತನ್ನು ಹೇಳಿದ್ರು ಕೂಡ ಅವರಿಗೆ ಹಣವನ್ನು ಕೊಡ್ತಾ ಇದ್ರು. ಆದರೆ ಸ್ವತಃ ವಿಷ್ಣುವರ್ಧನ್ನು ಆ ಲಿಫ್ಟ್ ಇಲ್ಲದೆ ಇದ್ದಂತಹ 3 ಫ್ಲೋರ್ನ ಮಳಿಗೆಗೆ, ಇವತ್ತಿನ ದಿನಗಳಲ್ಲಿ ಎಲ್ಲ ಶೋರೂಮ್ಗಳಲ್ಲೂ ಲಿಫ್ಟ್ ಇದೆ, 1-2 ಫ್ಲೋರ್ಗೆ ಲಿಫ್ಟ್ ಇದೆ, ಆವತ್ತಿನ ಮಟ್ಟಿಗೆ ಲಿಫ್ಟ್ ಇರಲಿಲ್ಲ. ಅವರು ಹೇಗೆ ಬಂದರು ಅಂದರೆ, ಅವರ ಒಂದು ಹೆಗಲನ್ನು ರವಿಚೇತನ್, ನಟ, ಇವತ್ತಿನ ಖಳನಟ ವಿಲನ್ ಇದ್ದಾರೆ ರವಿಚೇತನ್ ಅವರು, ಇನ್ನೊಂದು ಹೆಗಲನ್ನು ಧರ್ಮ ಟೈಗರ್ ಧರ್ಮ ಇದಾರಲ್ಲ, ಅವರಿಬ್ಬರು ಕೂಡ ಅವರಿಗೆ ಒಂದೊಂದು ಹೆಗಲಾಗಿ ಅವ್ರನ್ನ ಹೆಚ್ಚು ಕಡಿಮೆ ಮೆಟ್ಲನ್ನು ಇಳಿಸುವಾಗಂತೂ ಹೊತ್ಕೊಂಡೇ ಬಂದರು. ಅಂದರೆ ವಿಷ್ಣುವರ್ಧನ್ ಅವರ ಆರೋಗ್ಯ ಅಷ್ಟು ಕೆಟ್ಟಿತ್ತು, ಅವರಿಗೆ ನಡೆದಾಡೋದು ಕಷ್ಟ ಆಗ್ತಾ ಇತ್ತು. ಆದರೆ ಜನರ ಕಷ್ಟಕ್ಕೆ ಮಿಡಿಬೇಕು ಅನ್ನೋ ಕಾರಣಕ್ಕೆ ನಾನು ಹೋಗಿ ಮಾಲೀಕರ ಮುಂದೆ, ಮ್ಯಾನೇಜರ್ ಮುಂದೆ ಮಾತಾಡಿದರೆ ಒಂದಷ್ಟು ಧನ ಸಹಾಯವನ್ನು ಹೆಚ್ಚು ಕೊಡಬಹುದು, ಇಲ್ಲ ಅಂತ ಹೇಳಿದರೆ ಅದೊಂದು ಆ ಕೆಲಸವನ್ನು ನಾನು ಮಾಡಬೇಕು. ಯಾಕಂದರೆ ಆ ಕೆಲಸಕ್ಕೆ ಕೊಡುವಂಥ ಗೌರವ, ಯಾರೊಬ್ಬ ವ್ಯಕ್ತಿ ಹತ್ರ ಧನ ಸಹಾಯ ಮಾಡಿ ಸ್ವಯಂ ಪ್ರೇರಿತವಾಗಿ ಅಂತ ಕೇಳ್ತೀವಿ ಅಂದರೆ, ಕೇಳಬೇಕಾಗಿರೋ ವ್ಯಕ್ತಿ ನಾನು ಯಾರನ್ನೋ ಕಳಿಸಿದರೆ ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ವಿಷ್ಣುವರ್ಧನ್ ಅರಿತುಕೊಂಡು ಆ 3 ಫ್ಲೋರ್ ಇರುವಂಥ ಬಿಲ್ಡಿಂಗನ್ನು ಇಬ್ಬರ ಸಹಾಯದೊಂದಿಗೆ, ಇಬ್ಬರು ಹೊತ್ಕೊಂಡೇ ಹೋಗೋ ರೀತಿ ಇಬ್ಬರು ಒಂದೊಂದು ಹೆಗಲಲ್ಲಿ ಇಟ್ಕೊಂಡು ವಿಷ್ಣುವರ್ಧನ್ ಅವ್ರನ್ನ 3ನೇ ಫ್ಲೋರ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾಲೀಕರ ಜೊತೆ ಮಾತಾಡಿ ಅವರಿಗೆ ಈ ವಿಚಾರವನ್ನು ತಿಳಿಸಿ, ಸೊ ಅವರಿಂದ ಏನು ಈ ಸ್ನೇಹಲೋಕ ಸಂಘಟನೆಗೆ ಹಣ ಬೇಕೋ ಅದನ್ನು ತಗೊಂಡು ಬರ್ತಾರೆ. ಎಲ್ರಿಗೂ ಒಂದ್ಸಾರಿ ನಮಸ್ಕಾರ ಮಾಡಿ ಆ ಶೋರೂಮಿಂದ ಹೋಗ್ತಾರೆ. ಹೀಗೇನೆ ಜಯನಗರದಲ್ಲಿ ಸಾಲಾಗಿ ಬಟ್ಟೆ ಮಳಿಗೆಗಳು ಅಥವಾ ಜ್ಯುವೆಲ್ರಿ ಶಾಪ್ಗಳಿಗೆ ಹೋಗಿ ಸ್ನೇಹಲೋಕ ಸಂಸ್ಥೆಯ ಮೂಲಕ ಸರ್ಕಾರಕ್ಕೆ ಆ ಪ್ರವಾಹ ಪೀಡಿತ ಜನರಿಗೆ ದೊಡ್ಡ ಮೊತ್ತವನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಅಂದರೆ ಆಲ್ಮೋಸ್ಟ್ ವಿಷ್ಣುವರ್ಧನ್ ಅವರು 2008 ಅಂದರೆ ಅವರು ತೀರ್ಕೊಳ್ಳೋದಕ್ಕೆ ಕೆಲವೇ ತಿಂಗಳು ಮೊದಲು ಅವರ ಆರೋಗ್ಯ ಅಷ್ಟು ಹದಗೆಟ್ಟಿತ್ತು. ಹೀಗಿರುವಂಥ ವಿಷ್ಣುವರ್ಧನ್ ಆ ಕೊನೆಯ ದಿನಗಳಲ್ಲೂ ಕೂಡ ಜನರಿಗಾಗಿ ಮಿಡಿಯೋದನ್ನು ಬಿಟ್ಟಿರಲಿಲ್ಲ. ಜನರ ಕಷ್ಟಕ್ಕಾಗಿ ಅವರ ಹೃದಯ ಸದಾ ತುಡಿತಾ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ವಿಷ್ಣುವರ್ಧನ್ ಇತಿಹಾಸ ಎಲ್ರಿಗೂ ಗೊತ್ತು. 1971ರಲ್ಲಿ ವಂಶವೃಕ್ಷ ಸಿನಿಮಾ ಮೂಲಕ ಬರ್ತಾರೆ, ಗಿರೀಶ್ ಕಾರ್ನಾಡ್ ಅವರ ಸಿನಿಮಾ. ಸೊ ಈ ಸಿನಿಮಾ ಮೂಲಕ ಬಂದವರು 2ನೇ ಸಿನಿಮಾದಲ್ಲೇ ತಾನೆಂಥ ಚಾರ್ಮಿಂಗ್ ನಟ ಅನ್ನೋದನ್ನು ತೋರಿಸ್ತಾರೆ. ನಾಗರಹಾವು ಸಿನಿಮಾ, ಪುಟ್ಟಣ್ಣ ಅವರ ನಿರ್ದೇಶನ, ವಿಷ್ಣುವರ್ಧನ್ ಅವರ, ಅಂದರೆ ಕನ್ನಡ ಚಿತ್ರರಂಗದ ಗೋಲ್ಡನ್ ಪೀರಿಯಡ್. ಆ ವರ್ಷನೇ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ರಿಲೀಸ್ ಆಗಿರುತ್ತೆ. 2 ಸಿನಿಮಾಗಳು ಕೂಡ ಶತದಿನೋತ್ಸವ ಮಾತ್ರ ಅಲ್ಲ, ವರ್ಷ ಪ್ರದರ್ಶನವನ್ನು ಕಾಣ್ತವೆ. ಡಾಕ್ಟರ್ ರಾಜ್ಕುಮಾರ್ ಆಗಲೇ ಸೂಪರ್ ಸ್ಟಾರ್,
1954ರಲ್ಲಿ ಸಿನಿಮಾ ಜರ್ನಿ ಆರಂಭಿಸಿದ್ದಂಥ ಡಾಕ್ಟರ್ ರಾಜ್ಕುಮಾರ್ 1972ರ ವೇಳೆಗೆ ಸೂಪರ್ ಸ್ಟಾರ್ ಅವರು. 18 ವರ್ಷ ಸಿನಿಮಾ ಜೀವನ ಆಗಿರುತ್ತೆ, ಅದ್ಭುತ ಸಿನಿಮಾಗಳನ್ನು ಕೊಟ್ಟಿರ್ತಾರೆ. ಅಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷ್ಣುವರ್ಧನ್ ಯಾವ ರೀತಿಯಲ್ಲೂ ಸ್ಪರ್ಧೆನೇ ಅಲ್ಲ. ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಬ್ಬ ನನ್ನ ಲೈಫ್ನ ಸೂಪರ್ ಸ್ಟಾರ್ ಅಂತ ನೋಡಿರ್ತಾರೆ. ಈಗ ನೀವು ಹೇಗೆ ವಿರಾಟ್ ಕೊಹ್ಲಿ ಅವ್ರನ್ನ ಸಚಿನ್ ಜೊತೆ ಕಂಪೇರ್ ಮಾಡೋದಕ್ಕಾಗೋದಿಲ್ವೋ, ಸಚಿನ್ ಅವರ ಎರಾನೇ ಬೇರೆ, ಸಚಿನ್ ಅವರು ಎದುರಿಸಿದಂಥ ಬೌಲರ್ಗಳು ಯಾರು, ವಿರಾಟ್ ಕೊಹ್ಲಿಯ ಎರಾನೇ ಬೇರೆ, ವಿರಾಟ್ ಕೊಹ್ಲಿಯ ಎರಾದಲ್ಲಿದ್ದಂತಹ ಒಂದು ಕಾಂಪಿಟೇಷನ್ನೇ ಬೇರೆ, ಸಚಿನ್ ಅವರ ಆ ಕಾಲದಲ್ಲಿದ್ದಂಥ ಕಾಂಪಿಟೇಷನ್ನೇ ಬೇರೆ. ವಿರಾಟ್ ಕೊಹ್ಲಿ ಸಚಿನ್ನ ನನ್ನ ಇನ್ಸ್ಪಿರೇಷನ್ ಅಂತ ನೋಡ್ತಾರೆ. ನಾವು ಇವತ್ತು ವಿರಾಟ್ ಕೊಹ್ಲಿ ಸಚಿನ್ ಇಬ್ರು ಅವ್ರು ಹೆಚ್ಚು ಇವ್ರು ಹೆಚ್ಚು ಅಂತ ನಾವು ಕಿತ್ತಾಡೋಕೆ ಹೊರಟ್ರೆ ತಪ್ಪಾಗುತ್ತೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅದಾಗಲೇ ಸೂಪರ್ ಸ್ಟಾರ್. ಸೊ ಅವರನ್ನು ಅತ್ಯಂತ ಗೌರವದಿಂದ ನೋಡ್ತಿದ್ದ ವಿಷ್ಣುವರ್ಧನ್ ಅವರು, ಅವರದ್ದೇ ಬಂಗಾರದ ಮನುಷ್ಯ ಬಂದಂಥ ವರ್ಷ ನಾಗರಾವು ಸಿನಿಮಾದಲ್ಲಿ ಹೊಸ ನಟನಾಗಿ, ಯುವ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಹೇಗೆ ಮಿಂಚ್ತಾರೆ ಅಂದರೆ, ಅವರ ಮೊದಲ ಅಂದರೆ ಹೀರೋ ಆಗಿ ಮೊದಲ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ಕನ್ನಡಕ್ಕೊಬ್ಬ ಆಂಗ್ರಿ ಯಂಗ್ ಮ್ಯಾನ್ ಸಿಕ್ಕ. ನಾಗರಾಹುನ ನೋಡಿದವರು ಇವತ್ತು ಹೇಗೆ ಮುಂಗಾರು ಮಳೆ ನೋಡಿದರೆ ಜೋಗ್ ಫೇಮಸ್ ಆಯಿತು, ಜೋಗ್ಗೊಂದು ಅಂತಾರಾಷ್ಟ್ರೀಯ ಖ್ಯಾತಿ ಇತ್ತು, ಆದರೆ ಮುಂಗಾರು ಮಳೆಯಲ್ಲಿ ಅದನ್ನು ತೋರಿಸಿದ ರೀತಿಗೆ ಅದು ಫೇಮಸ್ ಆಗೋಯಿತು. ಹಾಗೆ ಚಿತ್ರದುರ್ಗದ ಕೋಟೆಗೊಂದು ಖ್ಯಾತಿ ಏನಿತ್ತು ಅದು ನಾಗರಾವು ಬಂದ ಮೇಲೆ ಮತ್ತಷ್ಟು ಎತ್ತರಕ್ಕೆ ಹೋಯಿತು. ಹಾಗೆ ವಿಷ್ಣುವರ್ಧನ್ ಸಿನಿ ಜೀವನದಲ್ಲಿ ಅವರು ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಎಲ್ಲ ರೀತಿಯ ಜಾನರ್ಗಳಲ್ಲಿ ನಟಿಸ್ತಾ ಬಂದರು. ಒಂಥರ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳ್ಬೋದು. ಯಾವ ಪಾತ್ರಕ್ಕಾದರೂ ಕೂಡ ಒಗ್ಗಿಕೊಳ್ಳಬಲ್ಲಂತಹ ಒಬ್ಬ ಅದ್ಭುತ ನಟ. ಜಿಮ್ಮಿಗಲ್ಲು ಸಿನಿಮಾ ನೋಡ್ಬೇಕು, ಎಂಥವರಿಗೂ ಕಾಡುತ್ತೆ ತುತ್ತು ಅನ್ನ ತಿನ್ನೋಕೆ. ಆ ಸ್ವತಃ ಅದನ್ನು ಮೊದಲಿಗೆ ವಿಷ್ಣುವರ್ಧನ್ ಹಾಡಿದ್ರು, ಅವರ ಧ್ವನಿ ಅದ್ಭುತವಾಗಿತ್ತು. ಸಿನಿಮಾ ಜರ್ನಿಯನ್ನು ಅತ್ಯಂತ ಪರಿಪೂರ್ಣವಾಗಿ ಮುಗಿಸಿದಂಥ ನಟರಲ್ಲಿ ಒಬ್ಬರು ಅಂದರೆ ವಿಷ್ಣುವರ್ಧನ್. ಸಹಜವಾಗಿ ಅವರಿಗೆ ಕರ್ನಾಟಕ ರತ್ನ ಸಲ್ಲಬೇಕಿತ್ತು. ಕರ್ನಾಟಕ ರತ್ನ ಅಂದರೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ಒಂದು ಗೌರವ. ಅದು ಮೊದಲಿಗೆ ಸಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕುವೆಂಪು ಅವ್ರಿಗೆ 1992ರಲ್ಲಿ. ಅದಾದ ನಂತರ ಸಿನಿಮಾ ರಂಗಕ್ಕೆ ಸಿಗಲಿಲ್ಲ. CNR ರಾವ್ ಅವ್ರಿಗೆ ಸಿಕ್ಕಿತ್ತು, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವ್ರಿಗೆ ಸಿಕ್ಕಿತ್ತು ಡಾಕ್ಟರ್ ಆಗಿ, ಆಮೇಲೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಒಲಿದಿತ್ತು. ಈ ರೀತಿ ಬೇರೆ ಬೇರೆ ವರ್ಗದ ಸಾಧಕರಿಗೆ ಸಿಕ್ಕಿದ್ದಂಥ ಪ್ರಶಸ್ತಿ. ಆಮೇಲೆ 2023ರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿಕ್ತು. ಅದಾದ ಮೇಲೆ ಚಿತ್ರರಂಗದ ವಿಷ್ಣುವರ್ಧನ್ ಬಿ ಸರೋಜಾದೇವಿ ಅವರಿಗೆ 2025ರಲ್ಲಿ ಸರ್ಕಾರ ಘೋಷಣೆ ಮಾಡಿದೆ. ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳ ಅಭಿಮಾನ್ ಸ್ಟುಡಿಯೋವನ್ನು ಒಡೆದು ಹಾಕಲಾಗಿತ್ತು. ಅಂದರೆ ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ವಶಪಡಿಸ್ಕೊಂಡ್ರು ಬಾಲಣ್ಣ ಅವರ ಕುಟುಂಬದವರು. ಹಾಗಾಗಿ ಅಭಿಮಾನಿಗಳಿಗೊಂದು ತೀವ್ರ ಹತಾಶೆ, ದುಃಖ, ಬೇಸರ ಆಗಿತ್ತು. ಆಮೇಲೆ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ನಟಿಯರು, ಹಿರಿಯ ನಟಿಯರು ಹೋಗಿ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಬಂದಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ. ಹಾಗಾಗಿ ಸರ್ಕಾರ ಕೂಡ ಅದನ್ನು ಪುರಸ್ಕರಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕದ ಅತ್ಯುನ್ನತ ಪುರಸ್ಕಾರ ಕರ್ನಾಟಕ ರತ್ನವನ್ನು ಕೊಟ್ಟಿದೆ. ಕರ್ನಾಟಕ ರತ್ನಕ್ಕೆ, ನಿಜವಾದ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ಗೆ ಸಲ್ಲಬೇಕಾದಂಥ ಗೌರವವನ್ನು ಕೊಟ್ಟಿದೆ. ಕೇವಲ ನಟನಾಗಿ ಅಲ್ಲ, ಸಾಮಾಜಿಕ ಬದಲಾವಣೆಗೆ ಕಾರಣ ಆದಂತಹ ಒಬ್ಬ ಅದ್ಭುತ ವ್ಯಕ್ತಿತ್ವ ವಿಷ್ಣುವರ್ಧನ್ ಅವರು. ಸಿನಿಮಾ ಒಂದನ್ನು ಬಿಟ್ಟು ಬೇರೇನನ್ನೂ ಯೋಚನೆ ಮಾಡದ, ಸಿನಿಮಾವನ್ನೇ ಬದುಕಿದಂಥ ಒಬ್ಬ ಅದ್ಭುತ ವ್ಯಕ್ತಿಗೆ ಸಂದಂತಹ ಅದ್ಭುತ ಪುರಸ್ಕಾರ ಕರ್ನಾಟಕ ರತ್ನ. ಹಾಗಾಗಿ ನಾವೆಲ್ಲರೂ ಕೂಡ ಈ ದಿನದಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಬರ್ತಾ ಇದೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು. ಅವರಿಗೆ ಸರ್ಕಾರ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಗೌರವವನ್ನು ಕೊಟ್ಟಿದೆ. ಸೊ ಇಂತಹ ಗೌರವ ಸಂದಂಥ ನಟನಿಗೆ ನಾವು ಕೂಡ ಈ ಮೂಲಕ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ರೀತಿಯ ಮತ್ತಷ್ಟು ಸುದ್ದಿ ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ, ಹಾಗೆ ಫಿಲ್ಮಿ ಬೀಟ್ ಕನ್ನಡ.